ತಾಯಿ ಹೌದು ಬಜಾರ್ಕ್ ಹೋಗಿದಳತ್ತ, ಹೌದು ಮಗನ ಕರ್ಕೊಂಡು ಬಜಾರ್ಕ್ ಹೋಗಿದಳತ್ತ. ಹಾ ಹಾ ಆ ಕೂಸ್ ಕೇಳ್ತದ, ಏನು ತಿಳಿಲಾರ್ದಂತ ಕೂಸ್ ಅದು. ಏನಂತ್ರಿಪ್ಪ ಕೂಸ್ ಕೇಳ್ತು, ಯವ್ವ ಮಾವಿನಕಾಯಿ ಬೇಕಾಗ್ಯದ ನನಗ. ಹೌದ್ ಹೌದ್ ಯಾಕತ್ ಕೇಳ್ರಿ, ನನಗ ಈ ಮಾವಿನಕಾಯಿ ಬೇಕಾಗ್ಯದ ಅಂದ ಕೂಡಲೇ ತಾಯಿ ಏನ್ ಅನ್ಬೇಕ್ರಿ, ಕೊಂಟಿಸೇರಿ ಕೊಡ್ಬೇಕು. ಏನಂದ್ರಿಪ್ಪ ರಂಬೀಶರ್ ಬರ್ಬೇಕಲ್ಲ, ಬರ್ಲಿಲ್ಲ. ತಾಯಿ ಹತ್ತೊತ್ತು ಮುಂದಕ್ಕೆ ಹೋಗೋದಕ್ಕ ಕೂಸ್ ಏನ್ ಮಾಡ್ತು, ತುಡುಗಲೆ ಹೋಗಿ ಒಂದ ಮಾವಿನಕಾಯಿ ತೊಂಬತ್ರಿ. ಹೌದ್ರಿಪ್ಪ ತಾಯಿ ಮಗ ಕೂಡಿ ಬಸ್ನ್ಯಾಗ ಕೂತ್ ಹೊಂಟ್ರು. ಹಾ ಹಾ ಬಸ್ನ್ಯಾಗ ಕೂತ್ ಹೊಂಟ ಕೂಡಲೇ ಆ ಕೂಸ್ ಏನ್ ಮಾಡ್ತು, ಮಾವಿನಕಾಯಿ ತಾಯಿ ತೋರ್ತಿಯವ ಮಾವಿನಕಾಯಿ ನೋಡಿಲ್ಲ ಅಂತೇಳಿ. ಹಾ ಹಾ ಅವಾಗ ತಾಯಿ ಏನ್ ಮಾಡಿದಳ್ರಿ, ಏನ್ ಮಾಡಿರಿಪ್ಪ ತಾವೊಂದಿಟ್ಟು ಹರಿದು ತಿಂದು ಹೌದು ಕೂಸಿಗೆ ಕೊಟ್ಟಳು. ಮಗನ ತರುದು ತಂದಿದಿ, ಇನ್ನೊಂದ್ ತರಬಾರ್ದನ ಅಂದಳಕ್ಕೆ. ಹೌದು ಎಷ್ಟ್ ರುಚಿ ಅದ ಹಣ್ಣ ನೋಡ್ರಿ, ಇದು ತಿಳಿದು ಮಾಡುದು ಕರ್ಮ. ಹಾ ಹಾ ಇದು ತಿಳಿದು ಮಾಡು ಕರ್ಮ. ಹೌದ್ ಕೂಸ ತಿಳಿಲಾರ್ದ ಹೊಟ್ಟೆ ಆಸೆಗಾಗಿ ಏನೋ ಬಾಯಿ ರುಚಿಗಾಗಿ ತಂದದ. ಹೌದಾ ಕರೆ ತಾಯಿ ಅವಾಗ ಬಡದ ಬುದ್ಧಿ ಹೇಳಿಲ್ರಿ, ಏನ್ ಮಾಡಿರಿಪ್ಪ ಮಗನ ತರುದು ತಂದದಿ, ಇನ್ನೊಂದ್ ಯಾರು ತರಬೇಕಾಗಿತ್ತಲ್ಲ. ಹೌದು ಗಡಿಗೆ ಹಾಕಿ ಸೀಕಳೇರಿ ಮಾಡ್ತಿದ್ವು. ಹಿಂಗ್ ಚಟ ಬಿತ್ತರಿ ಇದು. ಕೂಸು ಮಾವಿನಕಾಯಿ ತುಡುಗು ಮಾಡ್ಲಾಕೈತು, ಹೌದ್ ಮುಂದ್ ದ್ವಾರದಾಗ್ತಾ ಏನೇನೋ ತುಡುಗು ಮಾಡಾಕೈತು, ರೊಕ್ಕ ತುಡುಗು ಮಾಡಾಕೈತು, ಬ್ಯಾಂಕ್ ರೂಪಾಯಿ ತುಡುಗು ಮಾಡಾಕೈತು, ಬ್ಯಾಂಕ್ ದರೋಡಿನೂ ಮಾಡ್ಲಾಕೈತು, ಅತ್ಯಾಚಾರ ಕೆಟ್ಟ ಕೆಲಸನು ಚಾಲು ಮಾಡ್ಲಾಕೈತು. ಹೌದಲ್ರಿಪ್ಪ ಕರೆ ಮುಂದ್ ಏನಾಯ್ತು, ಹಾ ಹಾ ಆ ಮಗನಿಗೆ ಗಲ್ಲಿಗೆ ಹಾಕುವಂತ ಸಂದರ್ಭ ಬತ್ತು. ಹೌದು ಜಡ್ಜ್ ಕೇಳ್ತಾರ ಒಂದೇ ಒಂದ್ ಮಾತ, ಏನತ್ತಿಪ್ಪ ನಿನ್ನ ಗಲ್ಲಿಗೆ ಏರ್ಸ್ಬೇಕಾಗ್ಯದ, ಹೌದಾ, ನಿನ್ನ ಕೊನೆ ಆಸೆ ಏನೈತಿ ಅದನ್ನ ಕೇಳು, ಅದನ್ನ ನಾವು ಈಡೇರ್ಸಕ್ ರೆಡಿ ಇದೀವಿ ಅಂತ ಹೇಳಿ. ನಿನ್ನ ಕೊನೆಯ ಆಸೆ ನಾವು ಕೊಡ್ಲೇಬೇಕಾಗ್ತದ, ಹೌದು ಹೇಳು. ಅವ ಏನ್ ಹೇಳ್ತಾನ ಮಗ, ಏನಿಲ್ಲ ನಮ್ ತಾಯಿನ ಕರ್ಸ್ರಿ ನೋಡ್ತನು. ತಾಯಿನ ನೋಡ್ಬೇಕನ್ನೋ ಆಸೆ ಆಗ್ಯದ. ಹೌದು ಏನಾಗ್ಯದ, ತಾಯಿನ ನೋಡು ಆಸೆ ಆಗ್ಯಾದ. ತಾಯಿನ ನೋಡ್ಬೇಕನ್ನೋದು ಆಸೆ ಆಗ್ಯದ ಅಂದ ಕೂಡ್ಲೆ ಅವಾಗ ತಾಯಿನ ಹೋಗಿ ಕರ್ಕೊಂಡ್ ಬಂದ್ರು. ತಾಯಿ ಎತ್ತ, ಇಂತ ಹಾಂಟ್ಯಾನ ಮಗನ ನನ್ಗ್ಯಾಕೆ ತೋರ್ಸ್ಲಕತ್ತೀರಿ, ಹೌದು ಈ ಮಗನ್ ನಾನ್ ನೋಡುದು ಒಳ್ಳೆ ತಾಯಿ ಎತ್ತಾಳ. ಹೌದು ಕರೆ ಒಳಗ್ ದುಃಖದ. ಹೌದು ಹಂಗೋ ಹಿಂಗೋ ಮಾಡಿ ಬಂದ್ ತಾಯಿ ಮಗನ ಮುಂದ್ ಬಂದ್ ನಿಂತಳು. ಹಾ ಹಾ ಅವಾಗ ಗದ್ದ ತುಟ್ಟಿ ಹಿಡಿದ ಕಣ್ಣೀರ್ ತೆಗ್ಯಾಕ ಕಣ್ಣೀರ್ ತೆಗಿಲಕತ್ತಳು. ಹಾ ಹಾ ಅವಾಗ ಮಗ ಹೇಳ್ತಾನೆ, ಯವ್ವ ಏನತ್ತ ಅಳಾಕ್ ಹೋಗ್ಬೇಡ, ಹೌದು ಅಳಾಕ್ ಹೋಗ್ಬೇಡ ಅಂದ ಕಾಲಕ್ಕ ಅವಾಗ ಏನ್ ಹೇಳ್ತಾನೆ, ಯಾರು ಯಾರು ತಾಯಿ ಹೇಳ್ತಾಳ ಮಗನಿಗೆ, ಏನತ್ತಿಪ್ಪ ಏ ಮಗನ, ಓ ಬೂದಿ ಹೊಟ್ಟಿಲೆ ಬೆಂಕಿ ಹುಡ್ತದತ್ತ ನಾ ತಿಳ್ಕೊಂಡಿದ್ದೀನಿ. ಕರೆ ನನ್ನ ಹೊಟ್ಟ್ಯಾಗ ಹುಟ್ಟಿ ಎಂತ ನೀಚ ಕೆಲಸ ಮಾಡಕತ್ತಿದ್ಯೋ, ನನ್ನ ಮುಂದೆ ಕಣ್ಣು ಮುಂದೆ ಇರಾಕ್ ಹೋಗ್ಬೇಡ, ಹಂಪ್ ಹರ್ಕೊಂಡ್ ಹೋಗತ್ತಳ. ತಾಯಿ ಸಿಟ್ಟಿಗೆ ನೋಡಿದಳು. ಅವಾಗ ಹೇಳ್ತಾನೆ ಮಗ, ಏನತ್ತಿಪ್ಪ ತಾಯಿ ಇದಕ್ಕೆಲ್ಲ ಕಾರಣ ನೀನೇ. ಮೊಟ್ಟ ಮೊದಲಿಗೆ ನೀನ ತಾಯಿ ಪಟಕ ಸುತ್ಕೊಂಡ್ ಕೂತು ತಾಯಿ ನೀನೇ. ಯವ್ವ ತಾಯಿ ನೀನೇ, ದುರ್ಗಾ ಮಾತೆ ನೀನೇ. ನಾನು ಮೊದಲ ಒಂದ ಹಣ್ಣು ತಂದಾಗ ನೀ ಅದ ದಿವಸ ಬುದ್ಧಿ ಹೇಳಿದ್ರ ನಾ ತುಡುಗು ಮಾಡ್ತಿರ್ಲಿಲ್ಲ. ರೊಕ್ಕ ತಂದಾಗ ಬೈದು ಬುದ್ಧಿ ಹೇಳಿದ್ರು ನೀನು ನಾನು ಬಿಡ್ತಿದ್ದೆ. ಕರೆ ನೀ ಅವಾಗೂ ಸುಮ್ ಕೂತೆ, ಮನಿ ತುಂಬಿಕೊಂಡೆ. ಹೊಳ್ಳೆ ತಂದಂಗ ತಿಂದಿ, ಈಗ ಬಂದೈತಿ ನಂದ ನನಗ್ ಮುಗೀತು ಎಲ್ಲ ಹೊಂಟಿನ. ಕರೆ ಇದಕ್ಕ ಕಾರಣ ನೀನೇ ತಾಯಿ ಅಂತೇಳಿ ಮಗ ಹೇಳಿದ. ನಾನು ಕೇಳ್ತೀನಿ, ಆ ಮಗನ ಗಲ್ಲಿಗೆ ಏರ್ಸೋದು ಬಿಡಿಸಿದ್ರಿ ನೀವು? ಆ ಮಗನ ಗಲ್ಲಿಗೆ ಏರ್ಸೋದು ಬಿಡಿಸಿದ್ರೇನ? ಬಿಟ್ಟಿಲ್ಲಪ್ಪ, ಬಿಟ್ಟಿಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ಹಾ ಹೇಳಿದ್ರು ದಂತ ಕತ್ತಿ ಹೇಳಿದ್ರ ಅಂತೇಳಿ. ದಂತ ಕತ್ತಿ ಅಲ್ಲ, ಸ್ವಂತ ಕತ್ತಿ ಹೇಳ್ತೀವಿ ನಾವು, ದಂತ ಕತ್ತಿ ಅಂತ ಹ್ಮ್ ಅವ್ರು ಹೇಳ್ತಾರ. ಅವರು ಏನಂತಾವ? ನಾ ಕೇಳ್ತೀನಿ, ಏನಿಪ್ಪ? ನಾ ಏನ್ ಹೇಳಿದೆ, ಹಾ ಹಾ ರಾವಣಾಸುರ ಬಂಗಾರ ಅಂತ ಲಂಕಾಪಟ್ಟಣ ಸುಟ್ಟುಕೊಂಡ್ ಹೋದಲ್ಲ, ಹೌದು ನಿಮ್ ಕರ್ಮ ಎಲ್ಲಿ ಹೋಗಿತ್ತು, ಪ್ರಯತ್ನ ಮಾಡಿ ಉಳಿಸ್ಕೋಬೇಕಾಗಿತ್ಲ. ನಾ ಅಂದ್ಕೂಲಿ ಅವ್ರು ಏನಂದ್ರು, ಇದು ಪ್ರಾರಬ್ಧ ಅಲ್ಲತ್ತ. ನಾ ಪ್ರಾರಬ್ಧ ತಂದೆ ಇಲ್ಲ. ಹೌದು ಯಾಕ್ರಿ ಗೌಡ್ರ, ನಾ ಪ್ರಾರಬ್ಧ ತಂದೆ ಇಲ್ಲ ಅಂತಿಲ್ಲ. ಜಿಂಕಿ ರೂಪ ತೊಟ್ಟು ಸೀತಾನ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಸತ್ಯನಾಶ ಆಗಿ ಹೋಗಿದೆ. ಇದು ಮೊದಲು ತಿಳಿಯಾಗಿರಪ್ಪ. ಇದೀ ಕರ್ಮ ಹೆಂಗ ಕಳ್ಕೊಂಡಿ, ಈ ಕರಿಮೇಲಿ ಹೋತ್ ನಿಂದು ಇದನ್ನ ಹೆಂಗ ಕಳ್ಕೊಂಡಿ, ಇದನ್ನ ಹಾ ಇದು ತಿಳಿದು ಮಾಡಿದ ಕರ್ಮದ ಅನುಸಾರ. ಇದಕ್ಕಿಂತ ಮೊದಲು ಹಿಂದೆ ಒಂದು ಇನ್ನೂ ಸನ್ನಿವೇಶದ. ರಾವಣನ ಸೀತಾನ ಮೇಲೆ ಮನಸ್ಸು ಮಾಡಲಿಕ್ಕೆ ಕಾರಣವೇನು? ಹೌದ್ ಅದನ್ನ ನೀವು ಹೇಳ್ರಿ ಗೌಡ್ರ. ಬಿಡು ಪೈಕಿ ಅಲ್ಲ, ಏನಿಲ್ಲ ಗೌಡ್ರ, ಅದನ್ನ ನೀವೇ ಹೇಳ್ರಿ. ಇಲ್ಲ 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 ಹೇಳ್ತಾರ ನಮ್ಮ ಇಲ್ಲ 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 ಸತ್ಯ ಅದ. ಅವ್ರ ಗೌಡ್ರಿಗೆ ಕೇಳಿದ ಅಷ್ಟೇ ಸತ್ಯ ಅದ. ಅದ್ರ ಮುಂದೆ ದೃಷ್ಟಾಂತ ಹೇಳುದದ. ಇನ್ನ ಸ್ವಲ್ಪ ತಾವು ಶಾಂತತೆ ಕಾಪಾಡ್ರಿ. ಇನ್ ಹೇಳುದದ, ಏನಿಪ್ಪ? ಧರ್ಮ ಹೆಂಗ ಕಾಪಾಡ್ತದ, ಧರ್ಮದಿಂದ ಪ್ರಬಲ ಏನಾಗ್ಯದ, ಧರ್ಮದೊಂದು ದೃಷ್ಟಾಂತ
ಪ್ರಾರಬ್ಧ ಒಂದು ದೃಷ್ಟಾಂತ ತಮಗೆ ಕೊಟ್ಟು ನನ್ನ ಮಾತಿ ವಿರಾಮ ಕೊಡ. ಅಷ್ಟು ದೂರ ಯಾಕೆ ಹೋಗ್ತಿ? ಸತ್ಯವಾನನ ಹೆಂಡತಿ ಸಾವಿತ್ರಿ ಹೆಂಗ ಗಂಡನ ಕಾಪಾಡಿದಳು ಇಷ್ಟ್ರಾಗ ಮುಗಿತೈತಿ. ಬಹಳ ದೂರಕ್ಕೆ ಹೋಗ್ಬೇಡ ನೀನು. ಸ್ವಲ್ಪ ಕತಿ ಹೇಳ್ಬೇಕಂತ ಆಸೆ ಆಗಿದ್ರಿ ಗೌಡ್ರ. ಹೇಳಲ್ಲ, ಕೇಳುವಂತ ನಮಗೂ ಆಸೆ ಅದ. ಓಕೆ. ಸಂತ ಕಬೀರದಾಸರು ಧರ್ಮ ಹೆಂಗ ಕಾಪಾಡ್ತದ, ಧರ್ಮ ಹೆಂಗ ನಾಶ ಆಗ್ತದ. ಧರ್ಮನು ಇದ್ರಾಗದ, ಕರ್ಮನು ಇದ್ರಾಗೆ ಅದ. ಇದ್ರಾಗ ಉಳಿದುದು ಧರ್ಮ, ನಾಶ ಆದದ್ದು ಕರ್ಮ. ಧರ್ಮ ನೋಡಿ ಕರ್ಮ ಹೆಂಗ ಹಾದಿಗೆ ಬರ್ತಾದ. ಸಂತ ಕಬೀರದಾಸ ಹರಕ ಗುಡಿಸಲಿತ್ತು, ಮುರುಕ್ ಚಪ್ರಿತ್ತು, ಒಪ್ಪತ್ತುಂಡ್ರೆ 9 ದಿವಸ ಉಪವಾಸ ಇರ್ಬೇಕಾದಂತ ಪರಿಸ್ಥಿತಿ ಇತ್ತು. ಕರೆ ಹೌದು. ಅಂತ ಕಾಲದೊಳಗ ಅವ ಏನ್ ಮಾಡ್ತಿದಪ್ಪ ಅಂತ ಕೇಳಿದ್ರೆ ಕಬೀರದಾಸ ಸಂತರಿಗೆ, ಶರಣರಿಗೆ, ಹೌದು, ಯಾರು ಹಸದವ್ರಿಗೆ ಒಂದು ಚರಿಗೆ ಒಂದು ರೊಟ್ಟಿ ಕೊಡ್ತಿದ್ದ, ನೀರಡಿಸಿದವ್ರಿಗೆ ನೀರ್ ಕೊಡ್ತಿದ್ದ. ಹೌದು. ಏನಾಗಿತ್ತಂತ ಕೇಳಿದ್ರ ಏನಾಗಿಟ್ಟಿಪ್ಪ? ಕಾಶಿ ಪಟ್ಟಣದಾಗಿ ಮೇಲೆ ಹಾಸಿ ಪಂಡ್ರಾಪುರಕ್ಕೆ ಪಾಂಡುರಂಗನ ದಿಂಡಿ ತಗೊಂಡು ಪಂಡ್ರಾಪುರಕ್ಕೆ ಹೊಂಟಿದ್ರು. ಹೌದಿಪ್ಪ, ಹೌದು. ಎಲ್ಲಿ ಹೊಂಟಿದ್ರು? ಪಂಡರಪುರಕ್ಕೆ ಹೊಂಟಿದ್ರು. ಪಂಡ್ರಾಪುರಕ್ಕೆ ಹೊಂಟಿದ್ರು. ಪಂಡ್ರಾಪುರಕ್ಕೆ ಹೋಗುವಂತ ಸಂದರ್ಭದಾಗ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಅನ್ಕೋತ ಅವನು ಜೈಕಾರ ಹಾಕೋತ ಓಂಕಾರ ನುಡ್ಕೋತ ಹೊಂಟಿದ್ರು. ಹೌದು. ಕಾಶಿ ಪಟ್ಟಣದಾಗ ಹಾಸಿ ಹೋಗುವಂತ ಸಂದರ್ಭದಾಗ ಏನಾಗಿತ್ರಿಪ್ಪ ಸಂತರಿಗೆ? ಅವ್ರು ವಿಚಾರ ಮಾಡಿದ್ರು, ನಮಗರ ಏನು ಹಸು ಆಗ್ಯದ, ಹೌದು. ಕಾಶಿ ಪಟ್ಟಣ ದಾಟಿದವ್ರು ಒಮ್ಮೆ ಪಂಡ್ರಾಪುರಕ್ಕೆ ಹೋಗ್ಬೇಕಾಗ್ತದ, ಹೌದು. ಇಲ್ಲಿ ಯಾರು ಊಟಕ್ಕೆ ಹಾಕ್ಬೋದು, ಧರ್ಮವಂತರು ಇರ್ಬೋದ್ಲಾ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡ್ ದಾಗ ನಿಂತ ಅವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಸಂತರು, ನಾವರೇ ಪಂಡ್ರಾಪುರಕ್ಕೆ ಹೊಂಟಿದ್ವಿ, ನಮಗರೆ ಹಸು ಆಗ್ಯದ, ಹೌದು, ದಯವಿಟ್ಟು ನಮಗ ಊಟಕ್ಕೆ ಹಾಕ್ತಾರೇನ್ರಿ ಅಂತ ಕೈ ಮುಕ್ಕೊಂಡ್ ನಿಂತ್ರು. ಅವಾಗ ಏನಂತಾರಿಪ್ಪ ಬಸ್ ಸ್ಟ್ಯಾಂಡಿನ ಜನ? ಬಸ್ ಸ್ಟ್ಯಾಂಡ್ ದಾಗಿನ ಜನ ಅಂದ್ರು, ನಿಮಗ್ ಊಟಕ್ಕೆ ಹಾಕ್ಲಾಕ ನಾವೇನ್ ಸಂತ ಕಬೀರದಾಸ ಅಲ್ಲ, ಹೌದು, ಕಬೀರದಾಸದಾನ. ಹೌದು. ಆ ಕಬೀರದಾಸನ ಮನೆಗೆ ಹೋಗಿರಿ, ಕಬೀರದಾಸ ನಿಮಗೆ ಊಟಕ್ಕೆ ಹಾಕಿದ್ರೆ ಹಾಕ್ಬಹುದು ಅಂದ ಕಾಲಕ್ಕ ಪಾಂಡುರಂಗನ ತಿಂಡಿ ತಗೊಂಡು ಎಲ್ಲಿ ಕಬೀರದಾಸನ ಮನೆಗೆ ಬಂದ್ರು. ಕಬೀರದಾಸ ಮನೆ ಆಗಿದ್ದಿಲ್ಲ, ಕಬೀರದಾಸನ ಹೆಂಡತಿ ದೀದಿಲೋ ಇತ್ತ ಮನೆ ಆಗಿದ್ದಳು. ಪುಣ್ಯಾತ್ಮರೇ ದೀದಿಲೋ ಇತ್ತ ಮನೆ ಆಗಿದ್ದಳು. ಹೌದಿಪ್ಪ, ಹೌದು. ಸಂತರು ಬಂದದನ್ನು ನೋಡಿ ಸಂತೋಷ ಪಟ್ಟು ಆನಂದವಾಗಿ ಎಲ್ಲಾರಿಗೆ ಕೈಕಾಲು ಮಾರಿ ತೊಳ್ಕೊಲಾಕ ನೀರು ಕೊಟ್ಟಳು. ಹೌದಾ? ಕುಂದಿರ್ಲಾಕ ಚಾಪಿ ಹಾಸಿದಳು. ಅವರಿಗೇನು ಊಟಕ್ಕೆ ಮಾಡಿ ಹಾಕಬೇಕಂತ ಒಳಗ ಹೋದ್ರು. ಏನೇನು ಇದ್ದಿದ್ದಿಲ್ಲ ಪುಣ್ಯಾತ್ಮರೇ. ಹೌದಿಪ್ಪ, ಹೌದು. ಏನೇನು ಇದ್ದಿದ್ದಿಲ್ಲ. ನಿಜವಾಗ್ಲು ನಾನು ಒಂದು ಮಾತು ಹೇಳ್ತೀನಿ, ಕತಿ ಮುಂದೆ ಹೇಳ್ತೀನಿ. ಗೌಡ್ರು ನಿಜವಾಗ್ಲು ನಾನ್ ಹತ್ತೀನಿ, ನೀವು ಇವತ್ತಿನ ದಿವಸ ಹೆಂಗ ಗೌಡ್ರು ವಿಷಯದೊಳಗ ಅದಾರಪ್ಪ ಅಂತ ಕೇಳಿದ್ರ, ಹೌದು, ಮ್ಯಾಗ ಮೋದಿ ಇದ್ದಂಗ ತಳಗ್ ಸಿದ್ದರಾಮಯ್ಯ ಇದ್ದಂಗ. ಯಾಕೆ ಅಂಕಿ ಸಂಖ್ಯೆನು ಹೇಳ್ಬೇಕಾದ್ರ ನಾವಿಲ್ಲಿ ಕತಿ ನಮನ್ ಹೇಳ್ತೀವಿ, ದಿನ ನಮ್ ಕಾಯಕನ ಇದೈತಿ. ಹೌದು. ನಾವು ದಿನ ಮಾಲಪ್ಪ, ಬೀರಪ್ಪ, ಅಮೋಕ್ಷ ಸಂತರ ಕತೆ ಹೇಳ್ತೀವಿ. ಇದು ತಪ್ಪ ಹೇಳ್ರಿ. ಯಾಕಂದ್ರ ಇಲ್ಲ ಮ್ಯಾಗ ಮೋದಿ ಜಾಕೆಟ್ ಹಾಕಿದನು, ಸಿದ್ದರಾಮಯ್ಯ ಲುಂಗಿ ಸುಟ್ಟಿದನ, ದೋತ್ರ ಬಿಟ್ಟದನ. ಹೆಂಗ ಹೇಳುದ ಮುಂದ ಹೌದು. ಯಾಕತ್ ಕೇಳ್ರಿ, ಎಲ್ಲಿಗ್ ಬಿಟ್ಟೆ? ಸಿದ್ದರಾಮಯ್ಯ ಆ ಗೌಡ್ರ ಅವ್ರು ಬ್ಯಾಡ ಅಂದ್ರ ನನಗ ಆ ಪದವಿನ ಬ್ಯಾಡ, ಅವ್ರು ರಾಜಕೀಯ ಅವ್ರ ಪದವಿನ ಬ್ಯಾಡ ನನಗ. ಭಗವಂತನ ಪದವಿ ಒಂದೇ ಇರ್ಲಿ ಅಂತ ಹೇಳಿದ್ರ ಅಷ್ಟೇ ಸತ್ಯ ಅದ. ಹೌದು. ಹೆಣ್ಣು ಮಗಳ ನೀರ್ ತಂದು ಕೊಟ್ಲಕರೆ ಅಡಿಗೆ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಏನು ಇದ್ದಿದ್ದಿಲ್ಲ. ಹೌದಾ? ಹೆಣ್ಣು ಮಗಳು ವಿಚಾರ ಮಾಡಿದಳು, ಏನತ್ತಿಪ್ಪ, ಹೊರಗ್ ಹೋಗಿ ಓಣ್ಯಾಗ ಹೋಗಿ ಏನಾರ ತಂದು ಇವ್ರಿಗೆ ಹಾಕ್ಬೇಕಂತ ತಿಳ್ಕೊಂಡು ಓಣ್ಯಾಗ ಹೋಗಿ ಹೆಣ್ಣು ಮಗಳು ಹೇಳ್ತಾಳ, ಏನತ್ತಿಪ್ಪ, ಹಿಂಗ ನಮ್ಮ ಮನೆಗೆ ಸಾಧುರು ಬಂದಾರ, ಸಂತರು ಬಂದಾರ, ಪಾಂಡುರಂಗನ ದಿಂಡಿ ಬಂದದ, ಪಂಡ್ರಾಪುರಕರ ಹೊಂಟಾರ. ಹೌದಾ? ಅವ್ರಿಗೆ ಅಡಿಗೆ ಮಾಡಿ ಹಾಕ್ಬೇಕಂದ್ರ, ಪ್ರಸಾದ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಏನು ಅಡಿಗೆ ಇಲ್ಲ ಆಗೈತಿ. ಇವತ್ತೊಂದ್ ದಿವ್ಸ ನೀವು ಬೆಲ್ಲ, ಬ್ಯಾಳಿ, ಸಕ್ರಿ ಕೊಡ್ರಿ, ಅವ್ರನ್ನ ಊಟ ಮಾಡಿಸಿ ಅವ್ರನ್ನ ಪಂಡ್ರಾಪುರ ಕಳತನಂತೇಳಿ ಹೆಣ್ಣು ಮಗಳು ಉಡಿ ಒಡ್ಡಿ ನಿತ್ತಳು. ಪುಣ್ಯಾತ್ಮರಿ ಉಡಿ ಒಡ್ಡಿ ನಿತ್ತಳು. ಅವಾಗ ನಿನಗೆ ಕೊಳಮೇರು ಕೊಡ್ತಿದ್ದೆ, ನೀ ಲೋಕ ಮಂದಿಗೆಲ್ಲ ಉಪಕಾರ ಮಾಡಕ್ ಹೋಗ ಬಬ್ಬನಿ ಹೋಗ ಅಂದ್ರ. ಏನಂದ್ರ ಅವರು, ನಿನಗ್ ಬೇಕಾದ್ರ ವೈ, ಹೌದಾ, ಮನ್ಯಾಗಿನ 10 ಚೀಲಗಟ್ಲೆ ವೈ, ಲೋಕದ ಮಂದಿಗೆಲ್ಲ ಹಾಕ್ಲಕ್ ನೀ ದೊಡ್ಡ ದಾನ್ ಸುರ್ ಕರ್ನ ಏನ್, ನಿನಗೇನ್ ನಾ ಕೊಡದ್ರ ಹೋಗಂದ್ರು. ಅವಾಗ ಹೆಣ್ಣು ಮಗಳು ಸುಮ್ಮ ಕುಂದಿರ್ಲಿಲ್ಲ. ನನ್ನ ಗಂಡ ಸಂತಿ ತರಬೇಕಾದ್ರ ಹೌದು ದಿನೊಂದು ಪ್ರತಿ ಸೇಡ್ಜಿ ಅಂಗಡಿಗೆ ಹೋಗಿ ಸಂತಿ ತರ್ತಾನ ನನ್ನ ಗಂಡ. ಹೌದಪ್ಪ. ಸೇಡ್ಜಿ ಸೌಕಾರ ಕೊಟ್ರು ಕೊಡ್ಬೋದು ತಿಳ್ಕೊಂಡು ಸೇಡ್ಜಿ ದುಕಾನ್ಗೆ ಹೆಣ್ಮಗಳು ಬಂದಳು. ಸೇಡ್ಜಿ ಸೌಕಾರ ಹೇಳ್ತಾಳ, ಸೌಕಾರ ನನ್ನ ಗಂಡರೇ ಕಟ್ಟಿಗೆ ಹೋಗ್ಯಾನ, ನನ್ನ ಗಂಡ ಬರೋದು ಲೇಟ್ ಆಗ್ತದ, ದಯವಿಟ್ಟು ಇವತ್ತೊಂದ್ ದಿವ್ಸ ಬೆಲ್ಲ, ಬ್ಯಾಳಿ, ಸಕ್ರಿ ಉದ್ರಿ ಕೊಡ್ರಿ, ನಾಳೆ ಬಂದ್ ನನ್ನ ಗಂಡ ಇದನ್ನೆಲ್ಲಾ ತೀರಿಸ್ತಾನ. ಅವಾಗ ಏನತಾನ್ರಿಪ್ಪ ಶೆಡ್ಜಿ ಸೌಕಾರ? ಶೆಡ್ಜಿ ಸೌಕಾರ ಹೆಣ್ಣು ಮಗಳು ನೋಡಿದ, ಹೆಣ್ಣು ಮಗಳು ನೋಡಿ ಅಕ್ಕಿ ರೂಪಕ್ಕೆ ಮರಳಾಗಿ ಹೇಳ್ತಾನ, ಏನಂತಿಪ್ಪ ಬಾಯಿ, ಓ